ಬಿಜೆಪಿ ಮತ್ತು ಕಾಂಗ್ರೆಸ್ ಜಗಳಕ್ಕೆ ಕಾರಣವಾದ L&T ಕಂಪನಿ ವಾಲ್ಗಳು. ನಮ್ಮ ಕಡೆ ಬಾರೋ ಮೇಯರ್ ರಾಮಣ್ಣ, ನನ್ನ ಕಡೆ ಬಾರೋ ಮೇಯರ್ ರಾಮಣ್ಣ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ನಗರದ ಕೋಳಿಕೆರೆಯಲ್ಲಿರುವ 7 ಮತ್ತು 8ನೇ ವಾರ್ಡ್ನ L&T ಕಂಪನಿ ಹಾಕಿರುವ ವಾಲ್ ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಾಯೋಗಿಕವಾಗಿ ಚಾಲನೆಯನ್ನ ನೀಡಬೇಕಾಗಿತ್ತು. ಆದರೆ L&T ಕಂಪನಿರವರು ಮಾಡಿರುವ ಎಡವಟ್ಟಿನಿಂದಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಉದ್ಘಾಟಕರಾಗಿ ಬಂದ ಹುಬ್ಬಳ್ಳಿ ಧಾರವಾಡದ ಮೇಯರ್ ರಾಮಣ್ಣರವರಿಗೆ ನೀವು ಮೊದಲು ನಮ್ಮ ಕಡೆ ಬಂದು ಚಾಲನೆ ನೀಡಿ ಬಿಜೆಪಿಯವರು, ಇನ್ನೊಂದು ಕಡೆ ನೀವು ನಮ್ಮ ಕಡೆ ಬಂದು ಚಾಲನೆ ನೀಡಿ ಎಂದು ಕಾಂಗ್ರೆಸ್ನವರು. ಹೀಗಾಗಿ ಮೇಯರ್ ರಾಮಣ್ಣರವರಿಗೆ ಕೆಲ ಹೊತ್ತು ಗೊಂದಲದ ವಾತಾವರಣವೇ ಸೃಷ್ಟಿಯಾಗಿತ್ತು. L&T ಕಂಪನಿರವರು ಮಾಡಿರುವ ವಾಲ್ಗಳ ಎಡವಟ್ಟಿನಿಂದಾಗಿ ಬಿಜೆಪಿಯ ಮಹಾನಗರ ಪಾಲಿಕೆಯ ಸದಸ್ಯ ಶಂಕರ್ ಶೆಳ್ಕೆ ಮತ್ತು ಕಾಂಗ್ರೆಸ್ನಿಂದ ಶಾಸಕ ವಿನಯ್ ಕುಲಕರ್ಣಿರವರ ಪರವಾಗಿ ಅರವಿಂದ್ ನೆಂಗನಗೌಡರ್ ಇವರ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯಿತು. 7 ಮತ್ತು 8ನೇ ವಾರ್ಡಿನ L&T ಕಂಪನಿ ಹಾಕಿರುವ 24 ತಾಸು 7 ದಿನಗಳ ನೀರು ಪೂರೈಕೆಯ ವಾಲ್ಗಳನ್ನ ಪ್ರಾಯೋಗಿಕವಾಗಿ ಮೇಯರ್ ರಾಮಣ್ಣರವರು ಮತ್ತು ಶಿವಲೀಲಾ ವಿನಯ್ ಕುಲಕರ್ಣಿರವರು ವಾಲ್ಗೆ ಪೂಜೆಯನ್ನ ಮಾಡಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯೆ ದೀಪಾ ನಿರ್ಲಕಟ್ಟಿ, ಶಂಭು ಸಾಲಿಮನಿ, ಪ್ರಕಾಶ್ ಘಾಟ್ಗೆ, ಮಾಜಿ ಪಾಲಿಕೆ ಸದಸ್ಯ ಆನಂದ್ ಸಿಂಗ್, ಬಸವರಾಜ್ ಜಾಧವ್, L&T ಕಂಪನಿಯ ಸಿಬ್ಬಂದಿಗಳು ಸೇರಿದಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಇನ್ನಿತರರು ಉಪಸ್ಥಿತರಿದ್ದರು. ಮಾನವೀಯತೆ ಯಾರ ಮನೆಗೆ ಅವ್ರಿಗೆ ಕರ್ಕೊಂಡ್ ಮಾಡ್ಲಿ, ನಾವೇನ್ ಬೇಡನಾಗತ್ತಲ್ಲ, ಅವ್ರು ಬೇಕಾದ್ರೆ ಕರ್ಕೊಂಡ್ ಮಾಡ್ಲಿ. ರಿಕ್ವೆಸ್ಟ್ ಪರವಾಗಿ ನಾ ರಿಕ್ವೆಸ್ಟ್ ಮಾಡ್ಕೊಂಡೇನಿ. ನೀವು ಮಾಡುದು ಬಿಡುದು ನಿಮಗ್ ಬಿಟ್ಟದ್ದು. ಬರಮಟ ನೀವು ಮಾಡ್ರಿ, ಎಲ್ಲ ಮಾಡ್ತೇನಂದ್ರೆ ನೀವು ಮಾಡ್ರಿ. ಅವ್ರು ಅಲ್ಲಿ ನೋಡೋದು ಪೂಜೆ ಮಾಡಿ.
1071 ಮನೆಗಳಿಗೆ ಒಂದು ಡೆಮೋ ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡ್ಯಾರ LNT ಅವರು 7 ಮತ್ತು 8ನೇ ವಾರ್ಡ್ನಲ್ಲೇ 500 ಮನೆಗಳ ಈ ಕಡೆ 500 ಮನೆಗಳು 9ನೇ ವಾರ್ಡ್ನಲ್ಲೇ 7-8 ವಾರ್ಡ್ನಲ್ಲೇ ಒಂದು ಪ್ರಯತ್ನ ಮಾಡಕತ್ತಾರ. ಈಗ ಸದ್ಯಕ್ಕೆ ಬೇಸಿಗೆ ಇರೋದ್ರಿಂದ ನೀರಿನ ಸಮಸ್ಯೆ ಬಹಳ ಆಗಿರ್ತೈತಿ. ಈಗ ಅದನ್ನ ಒಂದು ಡೆಮೋ ಮಾಡಿ ಪ್ರಯತ್ನ ಮಾಡಿ ಆಮೇಲೆ ಅದು ಸರಿ ಹೋಯ್ತು ಅಂತಂದ್ರೆ ಮುಂದೆ ಅದನ್ನ ಅಳವಡಿಸ್ಕೊಳ್ಳುವಂತ ಕಾರ್ಯಕ್ರಮ ಇದು. ಇವತ್ತು ಚಾಲನೆ ಕೊಟ್ಟದ LNT ಅವರು ಸಾಕಷ್ಟು ಪ್ರಯತ್ನ ಮಾಡ್ಯಾರ, ಎಲ್ಲಾ ಕಡೆನೂ ಕನೆಕ್ಷನ್ ಕೊಟ್ಟಾರ. ನೀರಿಂದ ಒಂದು ಸರಿಯಾಗಿ ಅದು ಎಲ್ಲಾ ಮನೆಗಳಿಗೆ 1 ಅವರ್ ಮುಟ್ಟಿಸುವಂತ ಇದು ಒಂದು ಪ್ರಯತ್ನ. ಆ ಪ್ರಯತ್ನ ಸಫಲವಾಗ್ಲಿ, ಹಾಗೇನೆ ಅವರು ಸಾಕಷ್ಟು ಶ್ರಮ ಪಟ್ಟಾರ. ಅದಕ್ಕೆ ಎಲ್ಲ ಸಾರ್ವಜನಿಕರು ಅವರಿಗೆ ಸಲಹೆನೂ ಕೊಟ್ಟು ಅವರಿಗೆ ಸಹಕಾರ ಮಾಡಿದ್ರೆ ಮಾತ್ರ ಏನೈತಿ ಮುಂದಿನ ದಿನಗಳಲ್ಲಿ ಅವ್ರ ಫೀಡ್ಬ್ಯಾಕ್ ತಗೊಂಡು ಅದನ್ನ ಸಕ್ಸಸ್ಫುಲ್ ಮಾಡಕ್ ಸಾಧ್ಯ ಐತಿ. ಈ ಏನು ಸಮಸ್ಯೆ ಐತಿ ಅದಕ್ಕೆ ಒಂದು ಪರಿಹಾರ ಮಾಡಕ್ಕಂತೇಳಿ ಅವ್ರ ಪ್ರಯತ್ನ ಇದು. ಇದನ್ನ ಫಸ್ಟ್ ಅವರು ಟೆಸ್ಟ್ ಮಾಡಿ ಏನು ಮಾಡಕ್ಕೆ ಸಾಧ್ಯ ಐತಿ ಮತ್ತೆ ಫೀಡ್ಬ್ಯಾಕ್ ತಗೊಂಡು ಮಾಡ್ಬೇಕು ಅನ್ನೋದು ಅವ್ರದ್ದು. ಈಗ 5 ವರ್ಷದಿಂದ ಸಾಕಷ್ಟು ಸಮಸ್ಯೆಗಳು ಅದಾವ. ಆದ್ಮೇಲೆ ಅವರು ಸ್ಟೆಪ್ ಬೈ ಸ್ಟೆಪ್ ಒಂದೊಂದನ್ನ ಸಾಲ್ವ್ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಕತ್ತಾರ. ಸಪೋಸ್ ಇದು ಕ್ಲಿಯರ್ ಆಯ್ತು, ಇದು ಹೆಲ್ಪ್ಫುಲ್ ಆಯ್ತು ಅಂತಂದ್ರೆ ಇದನ್ನ ಮತ್ತೆ ಹೆಚ್ಚಿಗೆ ಅವರ್ಸ್ ಕೊಡುವಂಗ ಮಾಡ್ತಾರ, ಹೊರತು ಕಡಿಮೆ ಅವರ್ಸ್ ಅಲ್ಲ. ಆದ್ರೆ ಇದು ಪ್ರಯತ್ನ ಅಷ್ಟೇನೆ. ಅವಾಗೆಲ್ಲ ಬಹಳ ಪ್ರಾಬ್ಲಮ್ಸ್ ಆಯ್ತು. ಯಾಕಂತಂದ್ರ ಅವಾಗ 5-4 ದಿವಸಕ್ಕೊಮ್ಮೆ ಬರುವಂತ ನೀರು 7 ದಿನಕ್ಕೆ ಹೋಗುವಂತದ್ದು ಅವಾಗ ಆದಾಗ ನಮ್ಮ ಒಂದು ಏನ್ ಶಾಸಕರು ಬಂದ್ರಲ್ಲ, ಸನ್ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವ್ರು ಬಂದ್ರು. ಅರೆಸ್ಟ್ ಬಂದ್ಮೇಲೆ ಅವರೆಲ್ಲ LNT ಅವ್ರನ್ನ ಕರೆಸಿ KDP ಮೀಟಿಂಗ್ ಒಳಗ ಅವ್ರಿಗೆ ಮೀಟಿಂಗ್ ತಗೊಂಡು ಎಲ್ಲೆಲ್ಲಿ ವರ್ಕ್ ಮಾಡಾಕ್ತೀರ ಅಂತಂದಾಗ ಅವ್ರು ಒಂದು ಸ್ವಲ್ಪ ಟಾರ್ಗೆಟ್ ಇದ್ದು ಮೇನ್ ತಮಗ್ ಬೇಕಾದಲ್ಲಿ ಯಾರು ಅವ್ರಿಗೆ ಒತ್ತಡ ಹಾಕ್ತಿದ್ರಲ್ಲ ಅಲ್ಲಿ ಕೆಲಸ ಮಾಡ್ತಿದ್ರ. ಸೊ ನಮ್ ಶಾಸಕರು ಬಂದ್ಮೇಲೆ 9 ವಾರ್ಡ್ನಾಗನು ಎಲ್ಲಿ ಕೆಲಸ ಮಾಡಾಕ್ತೀರಂತ ಒಂದ್ ಮೀಟಿಂಗ್ ತಗೊಂಡ್ರ. ಅವಾಗ ತಗೊಂಡಾಗ ನಮ್ದು ಒಂದು ವಾರ್ಡ್ನಾಗ ನಾವ್ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ನಮಗ ಆಗಿದ್ದಿಲ್ಲ ಅವಾಗಿನ ಟೈಮ್ದಾಗ. ಸೊ ಹಿಂಗಾಗಿ ನಾವೆಲ್ಲ ಮತ್ ಸರ್ ಅಣ್ಣರಿಗೆಲ್ಲ ಹೇಳಿದ್ಮೇಲೆ ಅವರು ಎಲ್ಲಾ ವಾರ್ಡ್ನಾಗ 9 ವಾರ್ಡ್ನಾಗು ಆಲ್ಮೋಸ್ಟ್ ಎಲ್ಲ ವರ್ಕ್ ಮುಗಿಬೇಕಂತಂದಾಗ ನಮ್ದು ಒಂದು ವಾರ್ಡ್ನಾಗ ಅಂತಂದ್ರೆ ವಾರ್ಡ್ ನಂಬರ್ 7ರಾಗ ಕೂಡ ಅವ್ರು ಕೆಲಸ ಮಾಡಕ್ ಚಾಲೂ ಮಾಡಿದ್ರೆ. ಈಗ ಮಿನಿಮಮ್ ನಮ್ಮ ವಾರ್ಡ್ನಾಗ ಒಂದು 500 ಚಿಲ್ಲರ ಮನೆಗೆ ನಾವು ನಿರಂತರ ನೀರ್ ಕೊಡ್ಬೇಕಂತೇಳಿ ಸೊ ಅಕ್ಕಾರ ಆಯ್ತು ಎಲ್ಲರೂ ನಮ್ಮ ಅಣ್ಣಾರ್ ಬಂದ್ಮೇಲೆ ಅವ್ರಿಗೆ ಒತ್ತಡ ಹಚ್ಚಿದ್ಮೇಲೆ ಅವ್ರ ಕೆಲಸ ಚಾಲೂ ಮಾಡಿದ್ರೆ. ಈಗ ಒಂದು ಮಿನಿಮಮ್ ಈಗ ಏನ್ ನೀರ್ ಬರ್ತಿತ್ತಲ್ಲ, ಈಗ ದಿನಕ್ಕೆ 1 ತಾಸು ಅಥವಾ 1-2 ತಾಸು ನೀರ್ ಕೊಡುವಂತದ್ದು ಈ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ವಿ. ಸೊ ಮಳೆಗಾಲ ಆದ್ಮೇಲೆ ನಿರಂತರ ನೀರು ಕೊಡುವಂತ ವ್ಯವಸ್ಥೆನೂ ಕೂಡ ಆಗ್ತೈತಿ. ಈಗ ಹಿಂಗಾಗಿ ಇವತ್ತು ವಾರ್ಡ್ ನಂಬರ್ 7ರಾಗ ಮತ್ತೆ 8ರನಾಗ ಒಂದು ವಾಲ್ ಚಾಲನೆ ಕೊಡೋದ್ರ ಮುಖಾಂತರ ಇವತ್ತು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಧಾರವಾಡ 71 ಮತಕ್ಷೇತ್ರದ ವಾರ್ಡ್ ನಂಬರ್ 7 ಮತ್ತು 8 ಹಾಗೂ 9 ಈ 3 ವಾರ್ಡ್ಗಳಿಗೆ ಇವತ್ತಿನ ದಿವಸ ಪ್ರಾಯೋಗಿಕವಾಗಿ ಏನು LNT ಅವರು 24x7 ಕನೆಕ್ಷನ್ ನೀರಿನ ಒಂದು ಕನೆಕ್ಷನ್ ಕೊಟ್ಟಿದ್ದಾರೆ. ಅದನ್ನು ಚೆಕ್ ಮಾಡಲಿಕ್ಕೆ ಇವತ್ತು ಪ್ರಾಯೋಗಿಕವಾಗಿ ಪ್ರತಿ ವಾರ್ಡ್ಗೆ 500 ಜನರಿಗೆ 500 ಮನೆಗಳಿಗೆ ನೀರನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ಧರ್ಮಪತ್ನಿಯಾದಂಥ ಶ್ರೀಮತಿ ಶಿವಲೀಲಾ ವಿನಯ್ ಕುಲಕರ್ಣಿ ಅವರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರಂತ ಪ್ರಕಾಶ್ ಘಾಟ್ಗೆ ಅವರು, ದೀಪಾ ನೀರ್ಲಕಟ್ಟಿ ಅವರು ಹಾಗೂ ಮೇಯರ್ ಆದಂಥ ರಾಮಣ್ಣ ಬಡಗೇರಿ ಅವರು ಕೂಡ ಇವತ್ತು ಉಪಸ್ಥಿತರಿದ್ದು ಅದನ್ನ ಪೂಜೆಯನ್ನ ಚಾಲನೆಗೊಳಿಸಿದ್ರು. ಇದು ಯಾಕಂದ್ರೆ ಈಗಾಗಲೇ 24x7 ಕನೆಕ್ಷನ್ ಆಗಿದೆ. ಆದ್ರೆ ಎಲ್ಲಿ ಲೀಕೇಜ್ ಬರ್ತೈತೋ ಅಥವಾ ಬ್ಲಾಕ್ ಆಗಿದೆ ಅನ್ನೋ ಚೆಕ್ ಮಾಡ್ಲಿಕ್ಕೆ ಪ್ರಾಯೋಗಿಕವಾಗಿ 500 ಮನೆಗಳಿಗೆ ಇವತ್ತು ಕನೆಕ್ಷನ್ ಕೊಟ್ಟಿದ್ದಾರೆ. ಇದಾದ್ಮೇಲೆ ಇದು ಚೆಕಪ್ ಆದ್ಮೇಲೆ ನಿರಂತರವಾಗಿ 24x7 ನೀರನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾನ್ಯ ಶಾಸಕರಾದ ವಿನಯ್ ಕುಲಕರ್ಣಿ ಅವರ ಒಂದು ಒತ್ತಾಯದ ಮೇರೆಗೆ ಇವತ್ತು ಮಾಡಿ ಇವತ್ತಿನ ದಿವಸ ವಾರ್ಡ್ ನಂಬರ್ 8ರ ಬರೋಲಿರುವ ವೆಂಕಟೇಶ್ವರ ಕಾಲನಿ ಇರ್ಬೋದು, ಹಶ್ಮಿ ನಗರ್ ಇರ್ಬೋದು, ರಾಮ್ ರೈಮ್ ಕಾಲನಿ ಇರ್ಬೋದು, ಪಾರ್ಶ್ವನಾಥ್ ಕಾಲನಿ ಇರ್ಬೋದು, ವಂದೇ ಭಾರತ್ ಕಾಲನಿ, ವಾಜಪೇಯಿ ಕಾಲನಿ, ಸಿದ್ಧಿವಿನಾಯಕ್ ಕಾಲನಿ, ಆತ್ಮಾನಂದ್ ಕಾಲನಿ, ಆಮೇಲೆ ಪದ್ಮಾವತಿ ಲೇಔಟ್ ಇರ್ಬೋದು, ಆಮೇಲೆ ಮಾನಿ ಪ್ಲಾಟ್, ಆಮೇಲೆ ಕರ್ವೀರ್ ನಗರ್, ಮಾವೀರ್ ನಗರ್ ಈ ಭಾಗದಲ್ಲಿರುವ ಹಾಗೂ ನಮ್ಮ ದೇಸಾಯಿ ಲೇಔಟ್ ಇರ್ಬೋದು. ಈ ಭಾಗದ 75% ನಮ್ಮ ವಾರ್ಡ್ನಲ್ಲಿ 100% 24 ತಾಸು ಇದ್ದಿದ್ದಿಲ್ಲ. ಇನ್ನು ಏನು ಅಕ್ರಮ ಸಕ್ರಮ ಹೊಸ ಬಡಾವಣೆ ಏನಾಗ್ಯಾವಲ್ಲಿ ಅಲ್ಲಿ ಬರೀ 6 ದಿವಸ 7 ದಿವಸಕ್ಕೊಮ್ಮೆ ನೀರು ಬರ್ತಿತ್ತು. ಹಳೆ ಧಾರವಾಡದಲ್ಲಿ 24 ತಾಸು ಹಿಂದಕ್ಕೆ ಆಗಿತ್ತು 2008ರಲ್ಲಿ. ಅದೇ ರೀತಿ ಇಲ್ಲಿನ ಜನ ಒಂದು ಬೇಡಿಕೆದಿಂದ ನಾವು ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಂದು ಇದರಲ್ಲಿ ಟರಾವ್ ಮಾಡಿ ನಮ್ದು ಹುಬ್ಳಿ ಧಾರವಾಡ 82 ವಾರ್ಡುನು 24 ತಾಸು ನೀರು ಆಗ್ಬೇಕಂತ ಒಂದು ಬೇಡಿಕೆ ಇತ್ತು. ಹಿಂದಿನ ಸರ್ಕಾರ ಇದ್ದಾಗ ಅಲ್ಲಿ ಅವಾಗ ಶಂಕ್ಷನ್ ಆಗಿ ಇದು LNT ಅವರಿಗೆ ಒಂದು ವರ್ಕ್ ಔಟ್ ಆಗಿತ್ತು. LNT ಅವರು ಸುಮಾರು 2 ವರ್ಷದಿಂದ ವರ್ಕ್ ಮಾಡ್ತಿದ್ದಾರೆ. ಹಂತವಾಗಿ ಅವರು ಪ್ರತಿ ವಾರ್ಡಿನಲ್ಲಿ ಕೆಲಸ ಮಾಡ್ಕೋತಾ ಇವತ್ತಿನ ಒಂದು ಪಾರಜಿತವಾಗಿ ಒಂದು ನೀರು
ಮೇಯರ್ ಪೂಜ್ಯ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಪ್ರಥಮ ಪ್ರಜೆ ಪೂಜ್ಯ ಮಹಾಪುರ ಅವರಿಂದ ಇವತ್ತು ಉದ್ಘಾಟನೆ ಆಗೋದು. ಅದೇ ರೀತಿ ಇವತ್ತಿನ ಈ 24 ತಾಸು ನೀರಂದ್ರೆ ಒಂದು ದಿವಸ 3 ತಿಂಗಳು ಏನು ಮಾಡ್ತಾರೆ, 1 ತಾಸು 2 ತಾಸು ನೀರು ಬಿಟ್ಟುಕೊಟ್ಟು 3 ತಿಂಗಳಾದ್ಮೇಲೆ ಪರ್ಫೆಕ್ಟ್ ಆದ್ಮೇಲೆ ಆಮೇಲೆ ಕಂಟಿನ್ಯೂ 24 ತಾಸು ಪ್ರತಿಯೊಬ್ಬರಿಗೆ ಮೇನ್ ಕುಡಿಯಕ್ಕೆ ನೀರು ಬೇಕು. ನೀರಿದ್ರೆ ಜೀವನ. ಮನುಷ್ಯನಿಗೆ ಗಾಳಿ ಅಥವಾ ಗಾಳಿ ಆದ್ಮೇಲೆ ನೀರು, ಮುಖ್ಯವಾದ ನೀರು. ಈ ನೀರು ನಮ್ಮ ಹಿಂದಿನ ಸರ್ಕಾರ ಇರ್ಬೋದು, ಈಗ ನಮ್ಮ ಮಹಾನಗರ ಪಾಲಿಕೆ ಪೂಜಾ ಮಹಾಪೌರ ಹಸ್ತದಿಂದ ಇವತ್ತು ಉದ್ಘಾಟನೆ ಆಗುವುದು. ನಮ್ಮ ಸಮಸ್ತ ನಮ್ಮ ವಾರ್ಡಿನ ಜನರಿಗೆ ಏನು ಬೇಡಿಕೆ ಇತ್ತು, ಅವರ ಬೇಡಿಕೆ ತರ ಇವತ್ತು ನಾವು ಅವರಿಗೆ ಅನುಕೂಲ ಮಾಡಿಕೊಡ್ತೇವೆ ಅಂತ ಇವತ್ತು ಹೇಳಕ್ ದಿವಸ ನಮ್ಮ 9ನೇ ವಾರ್ಡಿನ ಸಮಸ್ತ 8ನೇ ಸಮಸ್ತ ಜನತೆಗೆ ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ಕಾರ್ಪೊರೇಟರ್ ಆದ ಶಂಕರ್ ಶೆಳ್ಕೆ ಅವರು 24 ತಾಸು ನಿರಂತರ ನೀರಿನ ಸೇವೆಯನ್ನು ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ. ಅವ್ರಿಗೂ ನಾವು ನಮ್ಮ ಈ ವಾರ್ಡಿನ ಸಮಸ್ತ ಜನತೆ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಇದೇ ರೀತಿ ಇನ್ನ ಹೆಚ್ಚಿನ ಕೆಲಸಗಳು ನಮ್ಮ ಕಾರ್ಪೊರೇಟರ್ ಮಾಡ್ತಾರ ನಮ್ಮ ನಂಬಿಕೆ ಇದೆ. ಅವ್ರಿಗೆ ಎಲ್ಲಾ ಕೆಲಸ ಈಗ ನಾವು ಹೇಳಿದ್ದು ಎಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾವು ಎಲ್ಲಾ ತರದ ಕೃತಜ್ಞತೆ ಸಲ್ಲಿಸ್ತೇವೆ. 8ನೇ ವಾರ್ಡಿನ ಕಾರ್ಪೊರೇಟರ್ ಆದಂತ ಶಂಕರ್ ಶೆಟ್ಟಿ ಅವರು ಉತ್ಸಾಹಿ ಯುವಕರಾಗಿದ್ದಾರೆ. ಅವರು ಕಾರ್ಯಕ್ಷಮತೆಯನ್ನು ಕಾರ್ಯದಕ್ಷತೆಯಿಂದ ಮಾಡ್ಕೋತಾ ಬಂದಿದ್ದಾರೆ. ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗ ಈ ಸಲ ನಾವು 24 ಅವರ್ಸ್ ನೀರಿದ್ದು ಬೇಡಿಕೆ ಇತ್ತು. ಆ ಬೇಡಿಕೆ ಭಾಳ ದಿವಸದಿಂದ ಪೆಂಡಿಂಗ್ ಇತ್ತು. ಈಗ ಅವ್ರು ಏನೋ ಅದನ್ನ ಮುಂದಾಳತ್ವ ತಗೊಂಡು ಅದನ್ನ ಕಾರ್ಯಪ್ರವೃತ್ತಿ ಮಾಡಿ ಎಲ್ಲ ವಾರ್ಡಿಗೆ ನೀರು ಒದಗಿಸ್ಬೇಕಂತೇಳಿ ಉತ್ಸಾಹ ತಗೊಂಡದು. ಎಲ್ಲರಿಗೂ ಮೇಯರ್ ಕರೆಸಿ ಉದ್ಘಾಟನೆ ಮಾಡ್ಬೇಕಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಹಕಾರ ಕೊಟ್ಟು ಅವರ ಉದ್ಘಾಟನೆಗೆ ನಾವು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ.